ಕೈ ಹಿಡಿದಾಗ ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಶ್ರೀಪತಿ ಕೈ ಹಿಡಿದಾಗ ಹೃದಯಪೂರ್ವಕ ಧನ್ಯವಾದ. ಆದ್ರೆ ಇದರ ಅವಶ್ಯಕತೆ ನನಗೆ. ಪಾಪ ಒಂಟಿ ಹೆಣ್ಣಿನ ಎಂದು ಮಾತನಾಡಿಸಿದ್ರೆ ನನಗೆ ಗೊಬ್ಬಿನ ಮಾತನಾಡುವ ವ್ಯಾಪಾರದೆ ನೋಡು. ಇಂದಲ್ಲ ನಾಳೆ ನಾವಿಬ್ಬರು ಕದ್ದು ಮುದ್ದಾಡಲೇಬೇಕು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಇತಿಹಾಸದಲ್ಲಿ ಸಾಧ್ಯವಿಲ್ಲ ಎಂಬ ಮಾತೇ ಇಲ್ಲ. ನೀನಾಗೆ ಒಪ್ಪಿದರೆ ಸರಸ, ನಿನ್ನ ಬಾಣಾಗುವುದು ಬರೀ ವಿರಸ. ಏನು ಹೆದರಿಸ್ತಾ ಇದೀಯಾ? ಹಂಗ ನಾನು ನಿನ್ನ ಬೈದು ಮಾತುಗಳು ನಿನ್ನ ಕೆಳಗೆ ಹೋಗಿಲ್ಲ ಅಂತ ಕಾಣುತ್ತೆ. ಇಲ್ಲ ಭಾರತಿ, ಕಾಮಾತ್ರಂ ನಾ ಭಯಂ ನಾ ಲಜ್ಜಂ ಎಂಬಂತೆ ಕಾಮದ ಆತುರದಲ್ಲಿರುವ ನನಗೆ
ನಿನ್ನ ಸೀರೆಯ ಸೆರಗಿನ ಅಂಚೆ ಕಾಣುವುದು ವಿನಃ ನಿನ್ನ ಸೊಕ್ಕಿನ ಮಾತಲ್ಲ. ಹಣ ಇದೇನು ಅಹಂಕಾರದಿಂದ ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾ ಇದೆಯೇನು? ಅದಕ್ಕಿಂತ ಏನ್ ಬೇಕಾದ್ರೂ ಗಳಿಸ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಂತ ಹೇಳ್ತೇನೆ. ಹೌದು ಭಾರತಿ, ನೋಡು, ಈ ನಾನು ಹಣ ಬಿಸಾಡಿದರೆ ಸುರಲೋಕವನ್ನ ಮೀರಿಸುವ ಸ್ವಪ್ನ ಸುಂದರರು ನನ್ನ ಮಧುಮಂಚದಲ್ಲಿ ಬೆತ್ತಲಾಗಿ ಕಾಲ ಕಳೆದು ಹೋಗುವರು. ಬಟ್ ನಿನ್ನ ಮೇಲಿನ ಮೋಹ ನನಗಿನ್ನೂ ಕಡಿಮೆ ಆಗಿಲ್ಲ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ದೀರಾ? ವೇಶ್ಯರು ಅವರ ಹೊಟ್ಟೆ ಪಾಡಿಗೋಸ್ಕರ ಕೆಲಸವನ್ನು ಮಾಡ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಒಂದೇ ಅಂತ ತಿಳ್ಕೋಬೇಡ. ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಹೆಣ್ಣಿನ ಬೆಲೆ ಏನು ಅಂತ. ಹತ್ತು ತಲೆಯ ರಾವಣ ನೋಡು, ಇದೇ ರೀತಿ ಸೀತೆ ಹಿಂದೆ ಬಿದ್ದು